ನಿನ್ನೆ ತಿಳಿಸಿದಂತೆ ಉಪಚುನಾವಣೆಯ ಅಖಾಡಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಎಂಟ್ರಿ ಕೊಟ್ಟಿದ್ದಾರೆ. ರಂಗೇರಿದೆ ಚುನಾವಣಾ ಅಖಾಡ ಬಾಗಲಕೋಟೆಯಲ್ಲಿ. ಇವತ್ತಿನಿಂದ ಅಸಲಿ ಬೈ ಬ್ಯಾಟಲ್ ವಾರ್ ಶುರುವಾಗುತ್ತೆ. 2 ದಿನ ಸಿಎಂ ಸಿದ್ದರಾಮಯ್ಯ ಅವರು ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡ್ತಾರೆ. ಉಮೇಶ್ ಮೇಟಿ ಪರ ಭರ್ಜರಿ ಪ್ರಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ನಡೆಸುವಂತದ್ದು 2 ದಿನಗಳು. ಸಿದ್ದರಾಮಯ್ಯ ಎಂಟ್ರಿಯಿಂದ ಬಾಗಲಕೋಟೆ ಚುನಾವಣಾ ಅಖಾಡ ರಂಗೇರುತ್ತೆ ಅಂತ ಹೇಳ್ಬೋದು. 2 ದಿನ ಸಿಎಂ ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ಠಿಕಾಣಿ ಹೂಡ್ತಾರೆ. ಆಪ್ತರ ಕುಟುಂಬದ ಗೆಲುವಿಗೆ ಈಗ ಟಗರು ಫೈಟ್ಗೆ ಎಂಟ್ರಿ ಕೊಟ್ಟಿರುವಂತದ್ದು. HY ಮೇಟಿ ಅವರು ಸಿಎಂ ಸಿದ್ದರಾಮಯ್ಯನವರು ಇಬ್ರು ಕೂಡ ಅತ್ಯಾಪ್ತರು. ಆಪ್ತನ ಪುತ್ರನ ಪರ ಈಗ ಪ್ರಚಾರಕ್ಕೆ ಎಂಟ್ರಿ ಕೊಡ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಬಾಗಲಕೋಟೆ ಕಾಂಗ್ರೆಸ್ನ ಭದ್ರಕೋಟೆ ಆಗ್ಲಿಂದಲೂ ಕೂಡ ಅದನ್ನ ಈಗ ಮುಂದುವರಿಸಿಕೊಂಡು ಹೋಗುವಂತ ಜವಾಬ್ದಾರಿ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯವರಿಗೆ ಅಂತ ಹೇಳೋದಾದ್ರೆ, ಇಡೀ ಕಾಂಗ್ರೆಸ್ನ ನಾಯಕರುಗಳ ಮೇಲೆ ಈ ಒಂದು ಜವಾಬ್ದಾರಿ ಬಂದು ನಿಂತಿದೆ. ಹಾಗಾಗಿ ಎಂಟ್ರಿ ಕೊಡ್ತಾ ಇರುವಂತದ್ದು ಇವತ್ತು ಜೊತೆಗೆ ನಾಳೆ 2 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯವರ ಪರವಾಗಿ ಪ್ರಚಾರಕ್ಕೆ ಎಂಟ್ರಿ ಕೊಟ್ಟಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ವಿಧಾನಸಭೆ ಉಪಚುನಾವಣೆ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ದಿನಗಳ ಕಾಲ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದ ಸಾಕಷ್ಟು ಕಡೆ ಚುನಾವಣಾ ಪ್ರಚಾರವನ್ನ ನಡೆಸ್ತಾರೆ. ವಿಧಾನಸಭೆ ಉಪಚುನಾವಣೆಯಲ್ಲಿ ಒಂದು ರೀತಿಯಾಗಿ ಭದ್ರಕೋಟೆ ಬಾಗಲಕೋಟೆ, ಹಾಗಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂತ ಜವಾಬ್ದಾರಿಯನ್ನ ತಗೊಂಡಿರುವಂತದ್ದು. ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಬಳ್ಳಾರಿಗೆ ಹೋಗ್ತಾರೆ ಸಿದ್ದರಾಮಯ್ಯನವರು. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಆಲ್ಮಟ್ಟಿಗೆ ತೆರಳಿ ಒಟ್ಟಾರೆಯಾಗಿ ಬಾಗಲಕೋಟೆಗೆ ಎಂಟ್ರಿ ಕೊಟ್ಟು ಪ್ರಚಾರಕ್ಕೆ ಇಳಿತಾರೆ. ತಮ್ಮ ಆಪ್ತರ ಗೆಲುವಿಗೆ ಟಿಕೆಟ್ ಫೈಟ್ ಕೂಡ ಅಷ್ಟೇ ನಡೀತಾ ಇತ್ತು. ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಕೊನೆಗೂ ಕೂಡ ಮೇಟಿ ಕುಟುಂಬಕ್ಕೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಕ್ತು. ಸಿಎಂ ಸಿದ್ದರಾಮಯ್ಯನವರ ಆಪ್ತರಾಗಿದ್ದಂಥದ್ದು HY ಮೇಟಿ ಅವರಿದ್ದಂತಹ ಕಾಲದಲ್ಲೂ ಸಾಕಷ್ಟು ಅಭಿವೃದ್ಧಿ ವಿಚಾರಗಳು ಅಂತ ಬಂದಾಗ ಮಾತುಕತೆಗಳು ಇಬ್ಬರ ಮಧ್ಯೆ ಇರ್ತಾ ಇತ್ತು. ಈಗ ಆಪ್ತನ ಪುತ್ರನ ಪರ ಮತಯಾಚನೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಬೆಳಗ್ಗೆ 11 ಗಂಟೆಗೆ ಸುತಗುಂಡಾರ ಗ್ರಾಮದಲ್ಲಿ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನಿಂದ ಚುನಾವಣಾ ಪ್ರಚಾರವನ್ನ ಆಯೋಜಿಸಲಾಗಿದೆ. ಅಲ್ಲಿಗೆ ಹೋಗ್ತಾರೆ. ಮತಯಾಚನೆಯನ್ನ ಉಮೇಶ್ ಮೇಟಿ ಅವರ ಪರವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ. ಅದಾದ್ಮೇಲೆ ಎಲ್ಲೆಲ್ಲಿ ಹೋಗ್ತಾರೆ ಅಂತ ನೋಡ್ತಾ ಹೋದಾಗ ನಾಯನೇಗಲಿ, ರಾಂಪುರ, ಬೇವೂರು ಗ್ರಾಮಗಳಲ್ಲಿ ಪ್ರಚಾರ ನಡೆಸ್ತಾರೆ. ಆಲ್ಮಟ್ಟಿಯಲ್ಲಿ ಇವತ್ತು ವಾಸ್ತವ ಹೂಡ್ತಾರೆ.